ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಲೋಕೋಪಯೋಗಿ ಇಲಾಖೆ ಅಂದರೆ PWD ಇಲಾಖೆಯ ನೇಮಕಾತಿಗೆ ಪ್ರಕಟಣೆ ಹೊರಬಂದಿದೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಯನ್ನು ಹಾಕಬಹುದು. ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಅರ್ಜಿಯನ್ನು ಹಾಕಬಹುದು ಆ್ಯಂಡ್ ಇದು ಒಂದು ಕರ್ನಾಟಕ ಸರ್ಕಾರಿ ಉದ್ಯೋಗ ಆಗಿರುತ್ತದೆ. ಇದರ ಡೀಟೇಲ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. PWD ಇಲಾಖೆಯಲ್ಲಿ ಖಾಲಿ ಇರುವಂತಹ 8,895 ಹುದ್ದೆಗಳಿಗೆ ಹೊಸ ನೇಮಕಾತಿಯನ್ನು ಹೊರಡಿಸಲಾಗಿದೆ. ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತಂದರೆ 10th ಮತ್ತು 12th ಪಾಸ್ ಆದವರು ಅರ್ಜಿಯನ್ನು ಸಲ್ಲಿಸಬಹುದು. ಆ್ಯಂಡ್ ಲೋಕೋಪಯೋಗಿ ಇಲಾಖೆಯು ಹೊರಡಿಸಿದ PWD ಹುದ್ದೆಯ 2024 ಅಧಿಸೂಚನೆಯ ಅಡಿಯಲ್ಲಿ ನೇಮಕಾತಿಯನ್ನು ಮಾಡಲಾಗುತ್ತಿದೆ. ಅಗತ್ಯವಿರುವ ಶೈಕ್ಷಣಿಕ ಅರ್ಹತೆ, ವಯಸ್ಸಿನ ಮಿತಿ ಮತ್ತು ಆನ್ಲೈನ್ ಮೂಲಕ ಅರ್ಜಿ ಪ್ರಕ್ರಿಯೆ ನಡೆಸುವಂಥದ್ದು. ಮುಂಬರುವ ಅಧಿಸೂಚನೆಯು ಕ್ಲರ್ಕ್, ಜೂನಿಯರ್ ಇಂಜಿನಿಯರ್, ಸಹಾಯಕ, ಕಂಪ್ಯೂಟರ್ ಆಪರೇಟರ್, ಕೇಸ್ ವರ್ಕರ್, ಹೆಲ್ಪರ್, ಸೆಕ್ಯೂರಿಟಿ ಗಾರ್ಡ್, ಡ್ರೈವರ್ ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ಹಲವಾರು ಖಾಲಿ ಹುದ್ದೆಗಳು ಇರುತ್ತವೆ. ಇನ್ನು ಖಾಲಿ ಇರುವ ಹುದ್ದೆಗಳು ಎಷ್ಟಿವೆ ಅಂತ ನೋಡೋಣ. ಜೂನಿಯರ್ ಇಂಜಿನಿಯರ್ ಸಿವಿಲಲ್ಲಿ 500 ಹುದ್ದೆಗಳು ಖಾಲಿ ಇವೆ. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲಲ್ಲಿ 80 ಹುದ್ದೆಗಳು ಖಾಲಿ ಇದೆ. ಜೂನಿಯರ್ ಆರ್ಕಿಟೆಕ್ಟ್ 20 ಹುದ್ದೆಗಳು ಖಾಲಿ ಇದೆ. ಸಿವಿಲ್ ಇಂಜಿನಿಯರ್ 1100 ಹುದ್ದೆಗಳು ಖಾಲಿ ಇವೆ. ಸ್ಟೆನೋಗ್ರಾಫರ್ 20 ಹುದ್ದೆಗಳು ಖಾಲಿ ಇವೆ. ಸ್ಟೆನೋಗ್ರಾಫರ್ ಕೆಳದರ್ಜೆ 50 ಹುದ್ದೆಗಳು ಖಾಲಿ ಇದೆ. ಪಾರ್ಕ್ ಮೇಲ್ವಿಚಾರಕ 20 ಹುದ್ದೆಗಳು ಖಾಲಿ ಇದೆ. ಸಹಾಯಕ ಜೂನಿಯರ್ ಆರ್ಕಿಟೆಕ್ಟ್ 10 ಹುದ್ದೆಗಳು ಖಾಲಿ ಇದೆ. ಸ್ಯಾನಿಟರಿ ಇನ್ಸ್ಪೆಕ್ಟರ್ 5 ಹುದ್ದೆಗಳು ಖಾಲಿ ಇದೆ. ಹಿರಿಯ ಗುಮಾಸ್ತ 20 ಹುದ್ದೆಗಳು ಖಾಲಿ ಇದೆ. ಪ್ರಯೋಗಾಲಯ ಸಹಾಯಕ 20 ಹುದ್ದೆಗಳು ಖಾಲಿ ಇದೆ. ವಾಹನ ಚಾಲಕ 10 ಹುದ್ದೆಗಳು ಖಾಲಿ ಇದೆ. ಕ್ಲೀನರ್ 40 ಹುದ್ದೆಗಳು ಖಾಲಿ ಇದೆ. ಪ್ಯೂನ್ 40 ಹುದ್ದೆಗಳು ಖಾಲಿ ಇದೆ. ಇದು ಬಂದ್ಬಿಟ್ಟು ಖಾಲಿ ಇರುವಂತಹ ಹುದ್ದೆಗಳ ಲಿಸ್ಟ್ನ ನಾನು ತಿಳಿಸಿಕೊಟ್ಟಿದ್ದೀನಿ. ಇನ್ನು PWD ನೇಮಕಾತಿ 2024 ಅರ್ಹತೆ ಬಗ್ಗೆ ತಿಳಿದುಕೊಳ್ಳೋಣ. ಅಧಿಕೃತ ಸೂಚನೆಯು PWD ನೇಮಕಾತಿ 2024 ಸಮಯದಲ್ಲಿ ಅರ್ಹತಾ ಮಾನದಂಡಗಳನ್ನು ನೀಡಿರುತ್ತದೆ. ಗುಂಪು ಬಿ ಮತ್ತು ಗುಂಪು ಸಿ ಪೋಸ್ಟ್ಗಳಿಗೆ ನಿರೀಕ್ಷಿತ ಅಗತ್ಯತೆಗಳ ಪೂರ್ವ ವೀಕ್ಷಣೆಯನ್ನು ಕೆಳಗೆ ನೀಡಲಾಗಿದೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ಅರ್ಜಿದಾರರು ಸಿವಿಲ್ ಇಂಜಿನಿಯರ್ನಲ್ಲಿ 3 ವರ್ಷಗಳ ಪದವಿಯನ್ನು ಹೊಂದಿರಬೇಕು. ಎಲೆಕ್ಟ್ರಿಕಲ್ ಇಂಜಿನಿಯರ್ನಲ್ಲಿ 3 ವರ್ಷಗಳ ಪದವಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಜೂನಿಯರ್ ಆರ್ಕಿಟೆಕ್ಟಲ್ಲಿ ಪದವಿ ಪಡೆದಿರಬೇಕು. ಸಹಾಯಕ ಆರ್ಕಿಟೆಕ್ಟ್ ಡ್ರಾಫ್ಟ್ಮನ್ಗೆ ಡಿಪ್ಲೊಮಾ ಹೊಂದಿರಬೇಕು. ಆರ್ಕಿಟೆಕ್ಟ್ಗೆ ಸಮಾನವಾಗಿರುತ್ತದೆ ಈ ಪದವಿ. ಸ್ಟೆನೋಗ್ರಾಫರ್ಗೆ SSLC ಕನಿಷ್ಠ ಮತ್ತು ಟೈಪಿಂಗ್ ವೇಗ ಹೆಚ್ಚಿರಬೇಕು. ಗಾರ್ಡನ್ ಇನ್ಸ್ಪೆಕ್ಟರ್ಗೆ ಕೃಷಿ ಅಥವಾ ತೋಟಗಾರಿಕೆಯಲ್ಲಿ ಪದವಿ ಹೊಂದಿರಬೇಕು. ಸಹಾಯಕ ಜೂನಿಯರ್ ಆರ್ಕಿಟೆಕ್ಟ್ಗೆ ಆರ್ಕಿಟೆಕ್ಟ್ನಲ್ಲಿ ಪದವಿ ಹೊಂದಿರಬೇಕು. ನೈರ್ಮಲ್ಯ ನಿರೀಕ್ಷಕ ಪದವಿಗೆ SSLC ಬಂದ್ಬಿಟ್ಟು ಕಂಪ್ಲೀಟ್ ಮಾಡಿರಬೇಕು. ಹಿರಿಯ ಟೈಪಿಸ್ಟ್ಗೆ ಮಾನ್ಯತೆ ಪಡೆದ ಕಾಲೇಜಿನಿಂದ ಪದವಿಯನ್ನು ಹೊಂದಿರಬೇಕು. ಚಾಲಕ, ಕ್ಲೀನರ್, ಪ್ಯೂನ್ ಹುದ್ದೆಗಳಿಗೆ SSLCನ ಕಂಪ್ಲೀಟ್ ಮಾಡಿರಬೇಕು. ಇನ್ನು ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 18ರಿಂದ 40 ವರ್ಷದ ಒಳಗಿನವರಾಗಿರಬೇಕು. ಹಾಗೂ ಹಿಂದುಳಿದ ವರ್ಗ ಅಭ್ಯರ್ಥಿಗಳನ್ನು ಮತ್ತು ಸಾಮಾನ್ಯರನ್ನು ಹೊರತುಪಡಿಸಿ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಅರ್ಹರಾಗಿರುತ್ತಾರೆ. ಈ ಸಡಿಲಿಕೆಯು ಹಿಂದುಳಿದ ವರ್ಗಗಳು, ಅನಾಥರು ಹಾಗೂ ಆರ್ಥಿಕ ದುರ್ಬಲ ವಿಭಾಗದ ಅರ್ಜಿದಾರರಿಗೂ ಅನ್ವಯಿಸುತ್ತದೆ. ಅವಶ್ಯಕ ದಾಖಲೆಗಳನ್ನು ಏನೇನು ತಗೊಂಡು ಹೋಗಬೇಕು ಅಂತಂದರೆ ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಜಾತಿ ಪತ್ರ, ಅಂಗವೈಕಲ್ಯ ಪ್ರಮಾಣ ಪತ್ರ, ಪಾಸ್ಪೋರ್ಟ್, ಗುರುತಿನ ಪುರಾವೆ ಯಾವುದಾದ್ರೂ ID ಪ್ರೂಫ್ನ ತಗೊಂಡು ಹೋಗಬೇಕು. ಆ್ಯಂಡ್ ಅಡ್ರೆಸ್ ಪ್ರೂಫ್ನ ತಗೊಂಡು ಹೋಗಬೇಕು ಮತ್ತು ಸಹಿ ಬೇಕಾಗುತ್ತದೆ. ಆನ್ಲೈನ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತದೆ. ಅಭ್ಯರ್ಥಿಗಳು ತಮ್ಮ ಜ್ಞಾನ, ಕೌಶಲ್ಯ ಮತ್ತು ತಾಂತ್ರಿಕ ಪ್ರಾವೀಣ್ಯತೆಯನ್ನು ಹೋಲಿಸುವ ಕಡೆಗೆ ಸಮಗ್ರ CBT ಚಲನೆ ಮೂಲಕ ಹೋಗುತ್ತಾರೆ. ಇನ್ನು ಮಾಸಿಕ ವೇತನದ ಬಗ್ಗೆ ನೋಡೋದಾದರೆ PWD ಕೆಲಸಗಾರನ ಸಂಬಳ, ಉದ್ಯೋಗಿಗಳ ವೇತನಗಳು ಮತ್ತು ಅಧಿಕಾರಾವಧಿ ಪಾತ್ರ
ಮತ್ತು ವಿವಿಧ ಅಗತ್ಯ ಪರಿಗಣನೆಗಳನ್ನು ಒಳಗೊಂಡಂತೆ ಸಂಪೂರ್ಣವಾಗಿ ಸ್ಥಾನಗಳನ್ನು ಆಧರಿಸುತ್ತದೆ. ಸಹಾಯಕ ಪಾತ್ರಗಳಿಗೆ ಸಾಮಾನ್ಯ ಆದಾಯ ಮಟ್ಟಗಳು ₹18,000ದಿಂದ ₹35,000 ತನಕ ಇರುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.